ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸೌಮ್ಯ ಎಚ್.ಎಸ್. ರಾಯಚೂರು. ನಾನು ಈ ದಿನ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಗೆ ಭಾರತ ಸೇರಲು ಅರ್ಹವೇ ಈ ವಿಷಯದ ಪರವಾಗಿ ಮಾತನಾಡುತ್ತಿದ್ದೇನೆ. ಹೌದು, ಮೇಲೆ ಹೇಳಿದಂತೆ ನಮ್ಮ ಭಾರತ ದೇಶವು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಗೆ ಸೇರುವ ಅರ್ಹತೆಯನ್ನು ಹೊಂದಿದೆ. ಏಕೆಂದರೆ ನಮ್ಮ ದೇಶ ಎಲ್ಲ ಕ್ಷೇತ್ರಗಳಲ್ಲೂ ಮುಂದುವರಿಯುತ್ತಿರುವ ಹಾಗೂ ಸಾಧನೆಯತ್ತ ದಾಪುಗಾಲು ಹಾಕಿರುವ ದೇಶವಾಗಿದೆ. ರಾಜಕೀಯ ಕ್ಷೇತ್ರದಲ್ಲಾಗಿರಬಹುದು ಮತ್ತು ಹಲವಾರು ಕ್ಷೇತ್ರದಲ್ಲಾಗಿರಬಹುದು ಮುಂದುವರಿಯುತ್ತಿರುವ ದೇಶ ನಮ್ಮದಾಗಿದೆ. ನಮ್ಮ ದೇಶವು ಪಾರಂಪರಿಕ ತಾಣಗಳಲ್ಲಿ ಸಂಸ್ಕೃತಿಯಲ್ಲಿ ಸಾಂಸ್ಕೃತಿಕತೆಯನ್ನು ಹೊಂದಿರುವಲ್ಲಿ ಯಶಸ್ವಿಯಾದಂತಹ ದೇಶ ನಮ್ಮದಾಗಿದೆ. ನಮ್ಮ ದೇಶದಲ್ಲಿ ಸಂಸ್ಕೃತಿಗೆ ಬೆಲೆ ಇದೆ. ಅದೇ ರೀತಿ ಹಲವಾರು ಪ್ರೇಕ್ಷಣೀಯ ಸ್ಥಳಗಳು ಹಾಗೂ ಪಾರಂಪರಿಕ ತಾಣಗಳು ಹಾಗೂ ವಿಭಿನ್ನತೆಯಲ್ಲಿ ಏಕತೆಯನ್ನು ಹೊಂದಿರುವ ದೇಶ ನಮ್ಮದಾಗಿದೆ. ಹಾಗೆ ಹೇಳಬೇಕಾದರೆ ಹಲವಾರು ವಿಭಿನ್ನ ಆಹಾರ ಮತ್ತು ಉಡುಪುಗಳು ಮತ್ತು ಹಲವಾರು ಹಬ್ಬ ಹರಿದಿನಗಳು ಇನ್ನೂ ಮುಂತಾದ ಸಂಸ್ಕೃತಿಯನ್ನು ನಮ್ಮ ದೇಶ ಒಳಗೊಂಡಿದೆ. ಅದೇ ರೀತಿಯಲ್ಲಿ ನಮ್ಮ ದೇಶವು ಮುಂದುವರಿಯುತ್ತಿರುವಂತಹ ರಾಷ್ಟ್ರವಾಗಿದೆ. ಒಂದು ಶ್ರೀಮಂತಿಕೆಯಲ್ಲೂ ಕೂಡ ಮುಂದುವರಿಯುತ್ತಿರುವ ರಾಷ್ಟ್ರ ನಮ್ಮದಾಗಿದೆ. ಹಲವಾರು ಸಾಧಕರುಗಳನ್ನು ಒಳಗೊಂಡಿರುವ ಹೆಮ್ಮೆಯ ದೇಶ ನಮ್ಮ ಭಾರತ ದೇಶವಾಗಿದೆ. ವಿಜ್ಞಾನ ಕ್ಷೇತ್ರದಲ್ಲಾಗಿರಬಹುದು ಮತ್ತು ರಾಜಕೀಯ ಕ್ಷೇತ್ರದಲ್ಲಾಗಿರಬಹುದು, ಇಂಥ ಮುಂತಾದ ಕ್ಷೇತ್ರಗಳಲ್ಲಿ ಹಾಗೆ ಕ್ರೀಡಾ ಕ್ಷೇತ್ರಗಳಲ್ಲಿ ಸಾಧನೆಯತ್ತ ದಾಪುಗಾಲಾಕಿರುವ ದೇಶ ನಮ್ಮ ಹೆಮ್ಮೆಯ ಭಾರತವಾಗಿದೆ. ನಮ್ಮ ದೇಶದಲ್ಲಿ ವೈವಿಧ್ಯತೆಯನ್ನು ಕಾಣಬಹುದಾಗಿದೆ. ಹಲವಾರು ಭಾಷೆಗಳನ್ನು ಹೊಂದಿರುವ ಏಕತೆಯನ್ನು ಹೊಂದಿರುವ ರಾಷ್ಟ್ರವೇ ಭಾರತವಾಗಿದೆ. ನಮ್ಮ ದೇಶದಲ್ಲಿ ಹಲವಾರು ನೆರೆಹಾವಳಿಗಳು, ಪ್ರಕೃತಿ ವಿಕೋಪಗಳನ್ನು ತಡೆದು ಶಾಂತಿಯನ್ನು ನೆಲೆಸುವಂತೆ ಮಾಡಲಾಗುತ್ತಿದೆ. ಕರೋನಾ ಅಂತಹ ಮಹಾಮಾರಿಯನ್ನೇ ಮಟ್ಟ ಹಾಕಿರುವ ದೇಶ ನಮ್ಮದಾಗಿದೆ. ಕರೋನಾದ ಸಂದರ್ಭದಲ್ಲಿ ವ್ಯಾಕ್ಸಿನ್ಗಳನ್ನು ಬೇರೆ ದೇಶಗಳಿಗೆ ಕೊಡುವುದರ ಮೂಲಕ ಯಶಸ್ವಿಯನ್ನು ಸಾಧಿಸಿದ ದೇಶ ನಮ್ಮದಾಗಿದೆ. ಹಿಂದಿನ ಕಾಲದಲ್ಲಿ ಶ್ರೀಮಂತಿಕೆಯಿಂದ ಮೆರೆಯುತ್ತಿದ್ದ ಭಾರತ ದೇಶವು ಹಲವಾರು ಶತ್ರುಗಳ ಅಟ್ಟಹಾಸಕ್ಕೆ ಒಳಗಾದ ಭಾರತ ದೇಶವು ಮತ್ತೆ ಚೇತರಿಸಿಕೊಂಡು ತಲೆ ಎತ್ತಿ ನಿಂತಿದೆ. ಈಗ ಶ್ರೀಮಂತ ದೇಶಗಳತ್ತ ದಾಪುಗಾಲನ್ನು ಹಾಕುವಲ್ಲಿ ಯಶಸ್ವಿಯಾಗಿದೆ. ಹಲವಾರು ಭೀಕರ ಯುದ್ಧಗಳನ್ನು ತಡೆಗಟ್ಟಿ ಶಾಂತಿ ನೆಲೆಸುವಂತೆ ಮಾಡುವಲ್ಲಿ ಮತ್ತು ಅಣ್ವಸ್ತ್ರಗಳನ್ನು ಸುರಕ್ಷಿತವಾಗಿ ಇಟ್ಟುಕೊಂಡು ಯಾವುದೇ ಶತ್ರು ರಾಷ್ಟ್ರಗಳು ನಮ್ಮ ದೇಶದ ಮೇಲೆ ನಮ್ಮ ಶತ್ರುತ್ವವನ್ನು ತೋರಿಸಿದಾಗ, ಯುದ್ಧವನ್ನು ಸಾರಿದಾಗ ಅದರ ಮೇಲೆ ಹೋರಾಟ ಮಾಡಿ ಶಾಂತಿಯನ್ನು ನೆಲೆಸಿ ಭಾರತದ ಜನತೆ ನೆಮ್ಮದಿಯಾಗಿರುವಂತೆ ಮಾಡುವಲ್ಲಿ ನಮ್ಮ ದೇಶ ಯಶಸ್ವಿಯನ್ನು ಪಡೆದುಕೊಂಡಿದೆ. ಈ ಎಲ್ಲದರ ಮೂಲಕ ನಾನು ಏನನ್ನು ಹೇಳಲು ಇಷ್ಟಪಡುತ್ತೇನೆ ಎಂದರೆ, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಗೆ ಸೇರಲು ನಮ್ಮ ಭಾರತ ದೇಶವು ಉತ್ತಮವಾದ ಅರ್ಹತೆಯನ್ನು ಹೊಂದಿದೆ. ಯಾರಾದರೂ ಹೇಳ್ಬೋದು, ನಮ್ಮ ದೇಶದಲ್ಲಿ ಅಷ್ಟೊಂದು ಯುದ್ಧಗಳು ನಡೀತಿದೆ, ಅಷ್ಟು ಸೈನಿಕರು ಸಾಯ್ತಾ ಇದ್ದಾರೆ, ಜನಗಳು ಸಾಯ್ತಾ ಇದ್ದಾರೆ, ಮತ್ತು ಹಲವಾರು ಬೇರೆ ಶತ್ರು ರಾಷ್ಟ್ರಗಳು ನಮ್ಮ ದೇಶದ ಮೇಲೆ ಯುದ್ಧವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ನಮ್ಮ ಸ್ನೇಹಿತರು. ಆದರೆ ಅದನ್ನೆಲ್ಲ ಎದುರಿಸುವ ಶಕ್ತಿಯನ್ನು ನಮ್ಮ ಭಾರತ ದೇಶ ಹೊಂದಿದೆ. ಇದರ ಮೂಲಕ ಶಾಂತಿಯನ್ನು ಕಾಪಾಡುವಂತಹ ಒಂದು ಶಕ್ತಿಯನ್ನು ನಮ್ಮ ದೇಶ ಹೊಂದಿದೆ. ಆದ್ದರಿಂದಾಗಿ ನಾನು ಏನನ್ನು ಹೇಳಲು ಇಷ್ಟಪಡ್ತೇನೆ ಅಂತ ಅಂದರೆ, ಭಾರತ ದೇಶವು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಅರ್ಹತೆಯನ್ನು ಪಡೆಯುವ ಎಲ್ಲ ರೀತಿಯ ಒಂದು ಸೌಲಭ್ಯವನ್ನು, ಒಂದು ವ್ಯವಸ್ಥೆಯನ್ನು ಹೊಂದಿದೆ. ಒಂದು ಯೋಗ್ಯವಾದ ಅರ್ಹತೆಯನ್ನು ನಮ್ಮ ದೇಶ ಹೊಂದಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು.